ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಪಟ್ಟಣ ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕೆ.ಸಿ. ನಾರಾಯಣಗೌಡ ಮಾಜಿ ಶಾಸಕರು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ವಿವೇಕ್ ಕೃಷ್ಣಪ್ಪ ಎಸ್ ಪ್ರಾದೇಶಿಕ ನಿರ್ದೇಶಕರು ಅಖಿಲ ಕರ್ನಾಟಕ ಪೂಜ್ಯ ಧರ್ಮಾಧಿಕಾರಿಗಳು ಹಾಗೂ ಮಾತಾಶ್ರೀ ಅಮ್ಮನವರ ಕೃಪಾ ಆಶೀರ್ವಾದವನ್ನು ಕೊಡುತ್ತಾ ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಈಗಾಗಲೇ ಅದೇ ರೀತಿ ಅದೇ ನಮ್ಮ ಗೌರವ ಜಿಲ್ಲೆಯವರು ಅಧ್ಯಕ್ಷರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್ವರಲ್ಲಿಯೂ ಕೂಡ ನನ್ನ ವಿನಂತಿಯನ್ನು ಹೇಳಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಕೆ.ಸಿ. ನಾರಾಯಣಗೌಡ ಮಾಜಿ ಸಚಿವರಾದ ಕೆ.ಸಿ. ನಾರಾಯಣಗೌಡ ಅವರಿಗೆ ವೇದಿಕೆಯನ್ನು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ನವಜೀವನ ಮುಕ್ತಗೊಳಿಸಿ ಅವರ ಬದುಕಿನಲ್ಲಿ ಸಂತೃಪ್ತಿಯ ದಿವ್ಯ ಜೀವನವನ್ನು ಮೂಡಿಸಲು ಸ್ಥಾಪಿತವಾದ ಸಮಾನ ಮನಸ್ಕರ ಸಂಘಟನೆ ಜನಜಾಗೃತಿ ವೇದಿಕೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜನೀಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಬಿದ್ದವರನ್ನೆತ್ತುವ ಕಾಯಕವೇ ವೇದಿಕೆಯ ಪ್ರಮುಖ ಕೆಲಸ. ಅಮಲಿನ ಬಿಡುಗಿನಿಂದ ನಾಶವಾಗುತ್ತಿರುವ ಗ್ರಾಮಗಳ ಆರ್ಥಿಕತೆಯ ಮಟ್ಟವನ್ನು ಸಮಸ್ಥಿತಿಗೆ ತರುವ, ನಶಿಸಿ ಹೋಗುತ್ತಿರುವ ಕುಟುಂಬಗಳ ಬಾಧ್ಯತೆಯನ್ನು ಸರಿಪಡಿಸುವ ಕಾರ್ಯಕ್ರಮವೇ ಜನಜಾಗೃತಿ. ಸಮೀಕ್ಷಾ ಕಾರ್ಯಕ್ರಮಗಳು, ಜಾಥಾಗಳು, ಅನಧಿಕೃತ ಶರಾಬು ಅಂಗಡಿಗಳ ವಿರುದ್ಧ ಜನಾಂದೋಲನಗಳ ಮೂಲಕ ಮಧ್ಯವರ್ತಿನ ಶಿಬಿರಗಳ ಮುಂತಾದ ಕಾರ್ಯಕ್ರಮಗಳ ಮುಖೇನ ಜಾಗೃತಿ ಮೂಡಿಸಲಾಗುತ್ತಿದೆ. ಇದಕ್ಕಾಗಿ ಪ್ರತ್ಯೇಕ ಮಂಡನೆಗೆ ನಾವು ಆಗ್ರಹಿಸೋಣ. ಅದೇ ರೀತಿ ನಮ್ಮ ಈ ಮಾಜಿ ನಮ್ಮ MLA ಅವರು ಹಾಗೂ ಮಾಜಿ ಸಚಿವರ ಉಪಸ್ಥಿತಿಯಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಭಾಗದಲ್ಲಿ ಬಹಳಷ್ಟು ಸಮಾಜಮುಖಿ ಕೆಲಸವನ್ನ ಮಾಡಿ ಇತ್ತೀಚೆಗೆ 2020-25ನೇ ಸಾಲಿನ ಜಿ ಕನ್ನಡದಲ್ಲಿ ಕರ್ನಾಟಕ ಐಡಲ್ ಪ್ರಶಸ್ತಿಯನ್ನ ಪಡೆದಂತಹ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಆದಂತಹ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬರವರಿಗೆ ನಮ್ಮ ಶಾಸಕರ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನವನ್ನ ನಾವು ಇಟ್ಕೊಂಡಿದ್ದೇವೆ. ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದಂತಹ ಕೀರ್ತಿ ಇವರದು. ಅಲ್ಲದೆ ತಮ್ಮ ಹುಟ್ಟೂರಿನಲ್ಲಿ ಏನಾದರೂ ಒಂದು ಸಹಾಯವನ್ನ ಅಥವಾ ಏನಾದರೂ ಒಂದು ಕೆಲಸವನ್ನ ಮಾಡಬೇಕೆಂಬ ನಮ್ಮನ್ನಿಟ್ಟುಕೊಂಡು ಪೂಜ್ಯರು ಮಾಡಿದಂತೆ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಸಹಾಯ ಮಾಡುವಂತಹ ಹಲವಾರು ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿರುವವರು ನಮ್ಮ ಮಲ್ಲಿಕಾರ್ಜುನ ಸಾಹೇಬರವರು. ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಸಹಾಯ ಮಾಡುವಂಥದ್ದು, ಎಲ್ಲ
ನೊಂದವರಿಗೆ ಸಹಕಾರ ನೀಡುವಂಥದ್ದು ಈ ಎಲ್ಲ ಕಾರ್ಯಕ್ರಮ ಮಾಡುವ ಮೂಲಕ ಹಲವಾರು